ಸೀರಿಯಸ್ಲಿ ಆ ಲಾಸ್ಟ್ ಸೀನ್ ನೋಡಿದ್ರೆ ಟ್ರೇಲರಲ್ಲಿ ನಿಜವಾಗ್ಲೂ ಇವರು ಪೃಥ್ವಿ ಅವರ ಅಂತ ಅನ್ಸುತ್ತೆ, ಅಷ್ಟು ಸಕ್ಕಾಗಿ ಬಂದಿದೆ. ಆ್ಯಂಡ್ ನೀವು ಲಾಸ್ಟ್ ಸಿನಿಮಾ ಹೇಳಿದ್ರಿ ನನ್ನ ಮಕ್ಕಳು ನನಗೆ ಇನ್ಸ್ಪಿರೇಷನ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಅಂತ. ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್ನು, ಪ್ರಿಪ್ರೇಷನ್ ಹೇಗೆ ಮಾಡಿದ್ರಿ? ಇಲ್ಲ, ಈ ಕ್ಯಾರೆಕ್ಟರ್ ಮಾಡೋಕೆ ಎಲ್ಲ ಇವರೇ ಆ್ಯಕ್ಚುಲಿ. ಅದೇನು ಮಾಡಿದ್ರು ಅದನ್ನೆಲ್ಲ ಆಲ್ರೆಡಿ ಅವ್ರು ಶೂಟ್ ಮಾಡಿದ್ರು. ಅವರಾಗೆ ಆ್ಯಕ್ಟ್ ಮಾಡಿ ತೋರಿಸಿದ್ರು. ಹೌದಾ? ಓಕೆ. ಅವ್ರ ಕಂಫರ್ಟ್ನೆಸ್ ಬರಲಿ ಅಂದರೆ ನಾವೇನೋ ಹೇಳಿ ಅವ್ರಿಗೆ ಅರ್ಥ ಆಗ್ದೇನೆ ಅವರು ಒಂಥರ ಬ್ಲ್ಯಾಂಕ್ ಮೈಂಡ್ ಸೆಟ್ಟಲ್ಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂಚೂರು ಬೇಸಿಕ್ ಹಿಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಡೈರೆಕ್ಟ್ರ್ ಇದು ಹಿಂಗೆ ಕೇಳ್ತಿದ್ದಾರೆ, ಈ ಪಾತ್ರ ಇದು ಅಂತ. ಹಾಗಾಗಿ ಅದಕ್ಕೆ ಮಾಡಿ ತೋರಿಸ್ತೀನಿ ಅಷ್ಟೇ. ಅಯ್ಯೋ ನನಗೂ ಆ್ಯಕ್ಟಿಂಗ್ ಅವರು ಚೆನ್ನಾಗೇ ಮಾಡಿದ್ರು ಆ್ಯಕ್ಚುಲಿ. ಅದು ಏನು ನೀವು ಹೇಳಿದ್ರಿ ಲಾಸ್ಟ್, ಅದನ್ನ ಅವರು ಶೂಟ್ ಮಾಡಿ ಯಾವ ರೀತಿ ಬರಬೇಕು, ಯಾವ ರೀತಿ ಎಕ್ಸ್ಪ್ರೆಷನ್ಗಳು ಬೇಕು ಅನ್ನೋದನ್ನು ಅವ್ರು ಮೊದಲೇ ಆ್ಯಕ್ಚುಲಿ ತೋರಿಸಿದ್ರು. ಸೊ ಹಾಗಾಗಿ ಅದೆಲ್ಲ ಅವ್ರಿಗೆ ಈಸಿ ಆಗ್ಬಿಡುತ್ತೆ. ಅಂದರೆ ಅವರು ಒಟ್ಟಾಗೋದು, ಓ ಇವ್ರು ಇದನ್ನು ಕೇಳ್ತವ್ರೆ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಸರ್ ಅದು ಮಾಡಿ ಸರ್ ಇದು ಮಾಡಿ ಸರ್ ಸುಮ್ಮನೆ ಸೈಕಲ್ ತುಳಿದ್ರೆ ಏನಾಗುತ್ತೆ, ಸುಮ್ಮನೆ ಎಲ್ಲರಿಗೂ ಒಂದು ಅನ್ಕಂಫರ್ಟ್ ಸಿಚುವೇಶನ್ ಕ್ರಿಯೇಟ್. ಬಟ್ ಇದು ನೈಸ್, ಡೈರೆಕ್ಟರ್ ಹೇಳ್ತಾರೆ ಅಷ್ಟೇ, ಬಟ್ ನಾನು ಆಕ್ಟ್ ಮಾಡಿ ತೋರಿಸಿದ್ದಾರೆ ಅಂತ. ಬೌಂಡ್ ಸ್ಕ್ರಿಪ್ಟ್ ಕೊಡೋದ್ರೆ ರೆಕಾರ್ಡ್ ಮಾಡಿ ಎಲ್ಲ ಸೀನು ಹಾಗೇನಾ ಅಥವಾ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು. ಆ್ಯಂಡ್ ಸ್ಪೆಷಲಿ ಸೆಟ್ಟಲ್ಲಿ ಈ ವಾಸ್ ವೆರಿ ಹೆಲ್ಪ್ಫುಲ್. ಅಂದರೆ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಇರ್ತಿತ್ತು. ಆಮೇಲೆ ಎಲ್ಲರಿಗೂ ಕ್ಲಾರಿಟಿ ಕೊಟ್ಟಿರ್ತಿದ್ದಲ್ವ, ಇನ್ಕ್ಲೂಡಿಂಗ್ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಹಿಡಿದು ಇನ್ಕ್ಲೂಡಿಂಗ್ ಆರ್ಟಿಸ್ಟ್ ಎಲ್ಲರೂ. ಯಾಕಂದರೆ ನಾವು ಬ್ಲೈಂಡಾಗಿ ಅವ್ರನ್ನ ಇದು ಮಾಡಬಾರ್ದು. ಒಬ್ಬ ಆರ್ಟಿಸ್ಟ್ನ ಕರ್ಕೊಂಡೋಗಿ ಬ್ಲೈಂಡಾಗಿ ಯಾರ ಟಾರ್ಚರ್ ಮಾಡಬಾರ್ದು. ಬಳಸ್ಕೋಬೇಕು ಅವ್ರೊಳಗಡೆ ಏನೇನಿದೆ, ನಮ್ಗೇನು ಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅದಂದ್ರೆ ಅಷ್ಟೇ ಅವ್ರ ಸಪೋರ್ಟ್ ಮುಖ್ಯ ಆಗುತ್ತೆ. ಅದನ್ನು ಅವ್ರು ತಗೊಳ್ಳಿಲ್ಲ ಅಂದರೆ ನಾವು ಮಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ, ಅವ್ರು ತಗೋತಾರೆ ಅದನ್ನು. ಅದು ವೆರಿ ಓಕೆ. ಚೌಕಿದಾರ ಸಿನಿಮಾ ನೇಮು ಅಂದರೆ ಕಾವಲುಗಾರ, ಯಾರಿಗೆ ಕಾವಲುಗಾರ ಇದರಲ್ಲಿ? ಇಲ್ಲ ಅಂದರೆ ಫ್ಯಾಮಿಲಿ ಅಂದಮೇಲೆ ಒಬ್ಬೊಬ್ಬರು ಒಂದೊಂದು ಸಿಚುವೇಶನಲ್ಲಿ ಕಾವಲುಗಾರ ಆಗೇ ಆಗ್ತಾರಲ್ಲ. ಈಗ ಅದು ಒಂದಿದೆ. ಆ್ಯಂಡ್ ಅಪ್ಪನ್ನ ಜಾಸ್ತಿ ನಾವು ಚೌಕಿದಾರ ಅಂತಂದರೆ ಏನಿಲ್ಲ, ನಾನು ಪ್ರೊಟೆಕ್ಟರ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದೀನಿ. ಈಗ ಎಲ್ಲ ಮನೆಗಳಲ್ಲೂ ಒಬ್ಬ ಚೌಕಿದಾರ್ ಇದ್ದೇ ಇರ್ತಾರೆ, ಆಯಿತಾ. ಅದು ಹೆಣ್ಮಗು ಕೂಡ ಆಗಿರ್ಬೋದು ಕೆಲವು ಸಿಚುವೇಶನ್ಗಳಲ್ಲಿ. ಅಂದರೆ ಒಂದು ಮನೆನ ಪ್ರೊಟೆಕ್ಟ್ ಒಂದು ಹೆಣ್ಮಗು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಹೆಣ್ಮಕ್ಳು ಕೂಡ. ಒಬ್ಬ ಮಗ ಕೂಡ ಆಗ್ಬೋದು. ಒಂದು ಜನ್ರೇಷನ್ ಟು ಜನ್ರೇಷನ್ ಇದು ಚೇಂಜ್ ಆಗುತ್ತೆ. ಈಗ ನಮ್ಮ ಅಪ್ಪ ನಮ್ಮನ್ನು ಸಾಕ್ತಾ ಇರ್ತಾನೆ, ಅವಾಗ ಅವ್ರು ಪ್ರೊಟೆಕ್ಟರ್, ಅವ್ರು ಚೌಕಿದಾರ ಆಗಿರ್ತಾರೆ. ನೆಕ್ಸ್ಟ್ ಜನ್ರೇಷನ್ಗೆ ಮಗ ಒಂದು 60 ವರ್ಷ ವಯಸ್ಸಾಗ್ತಿದ್ದಂಗೆ ಎಲ್ಲರೂ ಮಕ್ಕಳೇ, ಮಗು ಆಗ್ಬಿಡ್ತಾರೆ. ಅಲ್ಲಿಂದ ಯಾರು ಚೌಕಿದಾರ ಆಗ್ತಾರೆ, ಮಗ ಚೌಕಿದಾರ ಆಗ್ತಾರೆ. ಈ ಥರದ ಒಂದು ವಿಚಾರ. ಎಸ್, ಹೌದು. ರೀಸೆಂಟಾಗಿ ಕೂಡ ಸಾಂಗ್ ರಿಲೀಸ್ ಆಯಿತು ಅಪ್ಪನ ಬಗ್ಗೆ. ಸೊ ಸಖತ್. ಇವಾಗ ನಾಳೆ ಫಾದರ್ಸ್ ಡೇ ಇರೋದ್ರಿಂದ ಈ ಟೈಮಿಗಂತೂ ಅದು ಅಪ್ಪಂದಿರಿಗೆ ಡೆಡಿಕೇಟ್ ಮಾಡೋಕ್ಕೆ ಬೆಸ್ಟ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಟೈಮಲ್ಲಿ ನೀವು ನಿಮ್ಮ ಅಪ್ಪನ ನೆನೆಸ್ಕೊಳ್ಳೋದಿದ್ರೆ ಏನು ಹೇಳ್ತೀರಾ ಅವ್ರ ಬಗ್ಗೆ? ನಾನು ಈ ಸಿನಿಮಾ ಕತೆ ಆ್ಯಕ್ಚುಲಿ ಒಂದು 4 years ಬ್ಯಾಕು ಬರೀಬೇಕಾದ್ರೆ ನಾನು ಒಂದು ಕಥೆನ ಸಾಮಾನ್ಯವಾಗಿ ಯಾವುದೋ ಸಿನಿಮಾ ನೋಡಿ ಆ ಥರ ಎಲ್ಲ ಇದು ಮಾಡಲ್ಲ, ಇನ್ಸ್ಪೈರ್ ಆಗಿಲ್ಲ ಮಾಡಲ್ಲ. ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡ್ತೀನಿ. ನಮ್ಮ ಸುತ್ತ ಇರತಕ್ಕಂಥ ಕ್ಯಾರೆಕ್ಟರ್ಗಳು, ನಮ್ಮ ಸುತ್ತ ಇರತಕ್ಕಂಥ ಜನ, ಮತ್ತು ಏನು ನಡೀತಾ ಇದೆ ಸಮಾಜ, ಅದನ್ನು ಅಬ್ಸರ್ವ್ ಮಾಡ್ತೀನಿ. ಒಳ್ಳೆ ಅಬ್ಸರ್ವರ್ ಆದ್ರೇ ಒಳ್ಳೆ ಡೈರೆಕ್ಟರ್ ಆಗುತ್ತೆ, ಒಳ್ಳೆ ಕತೆ ಬರೋಕ್ಕಾಗುತ್ತೆ ಮೇಯ್ನಾಗಿ. ಸೊ ಈ 1 year ನಾನು ಅದು ಬರೆದು ಹೆಚ್ಚು ಕಡಿಮೆ ಮುಗಿಸಿದ್ದೆ ಅಂತ ಅನ್ಕೋತೀನಿ. ನೋಡೋಣ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇರೋ ಟೈಮಲ್ಲಿಗೆ ನಮ್ಮ ತಂದೆಯವ್ರಿಗೆ ಕ್ಯಾನ್ಸರ್ ಅನ್ನೋದು ಇದಾಯಿತು ಕಿದ್ವಾಯಿ ಆಸ್ಪತ್ರೆಯಲ್ಲಿ. ಸರಿ, ನನಗೆ ಅದು ಎಲ್ಲರಿಗೂ ಗೊತ್ತಿರುತ್ತೆ ಅದು ಟ್ರೀಟ್ಮೆಂಟ್ ಯಾವ ರೇಂಜ್ಗಿದೆ ಇವಾಗ ಅಂತ. ಸರಿ, ಹೆಂಗಾರು ಮಾಡಿ ಅವ್ರಿಗೆ ಈ ಸಿನಿಮಾ ಮಾಡಿ ತೋರಿಸ್ಬಿಡ್ಬೇಕು ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನೀಟಾಗೆಲ್ಲ ಪ್ಲೇ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಆಯಿತು. ಅವ್ರ ಟ್ರೀಟ್ಮೆಂಟ್ ಆಗಿದೆ, ಇವಾಗ ಚೆನ್ನಾಗಿದ್ದಾರೆ ಕೂಡ. ಇವಾಗ ಅವ್ರ ಸಿನಿಮಾ ನೋಡ್ತಾರೆ. ಯಾಕಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಅಪ್ಪ ಅಮ್ಮ ಇಬ್ಬರು 2 ಕಣ್ಣಿದ್ದಂಗೆ. ನಾವು ಇಲ್ಲೇನು ಅಪ್ಪ ಜಾಸ್ತಿ ಅಮ್ಮ ಕಡಿಮೆ ಅಂತ ಆ ಥರ ಅಲ್ಲ. ಈ ಸಿನಿಮಾ ಅಪ್ಪ ಕ್ಯಾರೆಕ್ಟರ್ನ ಪ್ರೌಡಾಗಿ ನೋಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಾನು ಮಾಡಿರ್ತೀನಿ. ಅದರಲ್ಲಿ ಅದು ಈ ಕಣ್ಣು ಬೇಕಾ ಈ ಕಣ್ಣು ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ನನ್ನಪ್ಪನ ಜೊತೆಗೆ ಆ ಕನೆಕ್ಟಿವಿಟಿಗಳು, ಆಮೇಲೆ ಸೋಸಿಯಲಿ ಏನೇನು ಪಾತ್ರಗಳಿದ್ದಾವೆ, ಏನೇನು ವಿಚಾರಗಳು, ಅದನ್ನೆಲ್ಲ ಸೇರಿಸಿ ಕನೆಕ್ಟ್ ಮಾಡಿ